ಸಿಎಂ ಕುರ್ಚಿ ಕುಸ್ತಿಯಲ್ಲಿ ಕ್ಷಣಕ್ಕೂ ಕೂಡ ಈಗ ರೋಚಕ ತಿರುವು ಸಿಗ್ತಾ ಇದೆ. ದೆಹಲಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಈ ಪವರ್ ಫೈಟ್. ಡಿಕೆ ಶಿವಕುಮಾರ್ ಸಂದೇಶ ಹೊತ್ತು ದೆಹಲಿಗೆ ತೆರಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಬೆಳಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ಸುಮಾರು 1 ಗಂಟೆಗಳ ಕಾಲ ಮಹತ್ವದ ಮಾತುಕತೆಯನ್ನ ನಡೆಸಿದ್ರು ಇಬ್ರು ಕೂಡ ನಾಯಕರು. ಉಭಯ ನಾಯಕರ ಚರ್ಚೆಯ ಬಳಿಕ ಈಗ ಪ್ರಿಯಾಂಕ್ ಖರ್ಗೆ ದೆಹಲಿಗೆ ತೆರಳಿದ್ದಾರೆ. ಗಳೆಲ್ಲ ಅಂಡರ್ಗ್ರೌಂಡ್ ಹೋಗಬೇಕು ಅಂದ್ಬಿಟ್ಟು ಅದು ಫೈಲನ್ನು ಸಾಹೇಬ್ರ ಹತ್ರ ಇದೆ. ಅದು ಒಂದು ರೇಟ್ ಫಿಕ್ಸ್ ಮಾಡಬೇಕಾಗಿದೆ ಅದಕ್ಕೆ. ಸೊ ಇಲ್ಲಿದ್ರೆ ಕೇಂದ್ರ ಸರ್ಕಾರದವರು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮಾಹಿತಿ ಕೊಡಕ್ಕೆ ಬಂದಿರೋದು ಅಷ್ಟೇ. ಅದು ಬಿಟ್ಟು ಬೇರೆ ಭಾನುವಾರ ಮೀಟಿಂಗ್ ಮಾಡಿದ್ರೆ ಹಿರಿಯ ಸಚಿವರು ಕೂಡ ಹೋಗ್ತಾರೆ, ತಾವು ಕೂಡ ಹೋಗ್ತಾರೆ. ನೋಡಿ, ಮೊದಲನೇದಾಗಿ ಇದು ಮಾಹಿತಿ ಎಲ್ಲಿಂದ ಬರ್ತಾ ಇದೆ ತಮಗೆ ಗೊತ್ತಿಲ್ಲ. ಅಧಿಕೃತವಾದಂಥ ಆಹ್ವಾನ ಇರ್ಬೋದು ಅಥವಾ ಹೇಳಿಕೆಯನ್ನ ಇನ್ನ ಯಾರು ನೀಡಿಲ್ಲ. ಸೊ ಇದು ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು, ಉಸ್ತುವಾರಿ ಶ್ರೀಗಳೆಲ್ಲ ಅಂಡರ್ಗ್ರೌಂಡ್ ಹೋಗಬೇಕು ಅಂದ್ಬಿಟ್ಟು ಅದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಮೊದಲಿಗೆ ಪ್ರಿಯಾಂಕ್ ಖರ್ಗೆ ಅವರು ಭೇಟಿಯಾಗಿದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರದಲ್ಲಿ ಸಿಎಂ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರನ್ನೂ ಕೂಡ ಪ್ರತ್ಯೇಕವಾಗಿ ಭೇಟಿಯಾದ್ರು. ಆ ನಂತರ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರನ್ನ ಈಗ ಭೇಟಿಯಾಗಿರೋದು. ರಾಜಕೀಯವಾಗಿ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ, ಯಾವ ಸಂದೇಶವನ್ನ ಹೊತ್ತೊಯ್ದ್ರು, ಈಗ ಯಾವಾಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಕುರ್ಚಿ ಕದನ ಬರುತ್ತೆ ಅನ್ನೋ ಪ್ರಶ್ನೆ ಬಸವರಾಜ್. ಅದರ ನಂತರದಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರೋದು. ಇದಕ್ಕೂ ಮೊದಲು 1-2 ಬಾರಿ ಈ ಗದ್ದುಗೆ ಗುದ್ದಾಟ ಆರಂಭ ಆದ ನಂತರದಲ್ಲಿ ಅಧಿಕಾರ ಹಸ್ತಾಂತರದ ವಿಚಾರಗಳು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ 2 ಬಾರಿ ಭೇಟಿಯಾಗಿದ್ರು. ಅಂದ್ರೆ ಮುಖಾಮುಖಿಯಾಗಿ ಭೇಟಿಯಾಗಿದ್ರು. ಅದು ಕೂಡ ಕಾರ್ಯಕ್ರಮದ ಸಲುವಾಗಿ. ಇವತ್ತು ಕೂಡ ಒಂದು ಕಾರ್ಯಕ್ರಮ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಮುಖಾಮುಖಿಯಾಗಿದ್ದಾರೆ, ಪಕ್ಕದಲ್ಲೇ ಕೂತಿದ್ದಾರೆ. ಮಾತುಕತೆ ಇಲ್ಲ. ಡಿಕೆ ಶಿವಕುಮಾರ್ ಯಾವುದೇ ರೀತಿಯ ಮಾತುಗಳನ್ನ ಆಡಿಲ್ಲ. ಒಂದೇ ಒಂದು ಶಬ್ದ ಅಲ್ಲಿ ಎಕ್ಸ್ಚೇಂಜ್ ಆಗಿರೋದು ಕಾಣಿಸ್ತಾ ಇಲ್ಲ. ಕೇವಲ ಕೈಯಿಂದ ಒಂದು ನಮಸ್ಕಾರ ಅಷ್ಟೇ. ಉಳಿದಂತೆ ಮತ್ಯಾವ ಮಾತುಕತೆಗಳು ಅಲ್ಲಿ ಮೊದಲಿನಂತೆ ಕಂಡು ಬರ್ತಾ ಇಲ್ಲ. ಡಿಸಿಎಂ 2 ಕೈಗಳನ್ನ ಎತ್ತಿ ಕೈ ಮುಗ್ದು ನಮಸ್ಕಾರ ಮಾಡಿದ್ರೆ ಸಿಎಂಗೆ, ಸಿಎಂ ಒಂದೇ ಕೈಯಿಂದ ನಮಸ್ಕಾರ ಮಾಡಿದ್ರು. ಇದು ವೇದಿಕೆಯ ಮೇಲೆಯೇ ನಡೆದಿರುವಂತಹ ಘಟನೆ. ಆ ನಂತರ ಅಕ್ಕಪಕ್ಕದಲ್ಲೇ ಕೂತ್ರು ಕೂಡ ಯಾವುದೇ ರೀತಿಯ ಮಾತುಗಳ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ನಡೆದಿಲ್ಲ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ದೀವಿ. ವೇದಿಕೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ವೇದಿಕೆಯ ಮೇಲೆ ಇಬ್ರು ಕೂಡ ಅಕ್ಕಪಕ್ಕದಲ್ಲಿ ಕೂತಿದ್ದಾರೆ. ಆದ್ರೆ ಯಾವುದೇ ಮಾತುಕತೆಗಳು ನಡೆದಿಲ್ಲ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಮಾತನ್ನ ತಪ್ಪಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪೋಸ್ಟರ್ ಅನ್ನ ಹಾಕಿದ್ರು. ಪದದ ಶಕ್ತಿಯೇ ಇಡೀ ಪ್ರಪಂಚದ ಅತಿ ದೊಡ್ಡ ಶಕ್ತಿ, ವಿಶ್ವದ ಶಕ್ತಿ ಅನ್ನುವಂಥದ್ದನ್ನ ನೆನಪಿಸುವಂತಹ ನಿಟ್ಟಿನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಸಿಎಂಗೆ ಇದನ್ನ ಕೌಂಟರ್ ಕೊಟ್ರ ಅನ್ನುವಂಥ ಚರ್ಚೆಗಳು ಬಹಳವಾಗಿ ಆಯ್ತು ರಾಜಕಾರಣದಲ್ಲಿ. ಆದ್ರೆ ಆ ನಂತರದಲ್ಲಿ ಅದು ಸಂವಿಧಾನ ದಿನದ ಅಂಗವಾಗಿ ನಾನು ಹಾಕಿರುವಂತಹ ಪೋಸ್ಟ್ ಅನ್ನುವಂತಹ ಸಮರ್ಥನೆಯನ್ನ ಆ ನಂತರದಲ್ಲಿ ಮಾಡ್ಕೊಂಡಿದ್ದು. ಆದ್ರೆ ಅದರ ಮಧ್ಯದಲ್ಲಿ ಒಂದಷ್ಟು ಬೆಳವಣಿಗೆಗಳಾದ್ವು. ನಾನು ಯಾವುದೇ ಪೋಸ್ಟ್ ಹಾಕಿಲ್ಲ, ನಾನು ಪೋಸ್ಟ್ ಮಾಡಿಲ್ಲ, ಇಂಥದ್ದೆಲ್ಲ ಸ್ಟೇಟ್ಮೆಂಟ್ ಅನ್ನ ಡಿಕೆ ಶಿವಕುಮಾರ್ ಕೊಟ್ಟರು. ಆದ್ರೆ ಅದರ ನಂತರದಲ್ಲಿ ಸಿಎಂ ಕಡೆಯಿಂದ ಬಂದಂತ ಮತ್ತೊಂದು ಪೋಸ್ಟ್, ಜನಾದೇಶವೇ ಎಲ್ಲದಕ್ಕೂ ಮಿಗಿಲಾಗಿದ್ದು ಅನ್ನುವಂತ ಪೋಸ್ಟ್ ಅನ್ನ ಕೌಂಟರ್ ಆಗು ಕೂಡ ಹಾಕಿದ್ರು. ಈ 2 ಪೋಸ್ಟರ್ಗಳ ವಾರ್ ನಂತರದಲ್ಲಿ ಬಹಿರಂಗವಾಗಿ ಇಬ್ರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಕೊಂಡಿರೋದು ಮೊದಲ ಬಾರಿಗೆ. ಅದರ ನಂತರದಲ್ಲಿ ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಇಬ್ರು ಕೂಡ ಅಕ್ಕಪಕ್ಕದಲ್ಲಿ ಕೂತರು ಕೂಡ ಯಾವುದೇ ರೀತಿಯ ಮಾತುಕತೆಗಳು ಇಲ್ಲ. ಅದನ್ನ ಗಮನಿಸ್ತಾ ಇದೀವಿ. ಮೊದಲಿದ್ದಂತ ಚಾಮ್ ಆಗ್ಲಿ, ಮೊದಲಿದ್ದಂತ ನಗು ಆಗ್ಲಿ, ಅಥವಾ ಕಾರ್ಯಕ್ರಮದ ಬಗ್ಗೆ ಮಾತುಕತೆಗಳಾಗ್ಲಿ, ಇಂಥದ್ದು ಯಾವುದು ಕೂಡ ನಡೀತಾ ಇಲ್ಲ ಅನ್ನೋದನ್ನ ಕೂಡ ವಿಜುವಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನೇನು ಹೈಕಮಾಂಡ್ ಕರೆದಾಗ ಹೋಗ್ತೀವಿ ಅನ್ನುವಂಥದ್ದನ್ನ ಇಬ್ರು ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ಕರೆಗೆ ಇಬ್ರು ಕೂಡ ಕಾಯ್ತಾ ಇದ್ದಾರೆ ಮನಸ್ಸಲ್ಲೇ ಅನ್ನೋದು
ಗೊತ್ತಿರೋ ವಿಚಾರ. ಹೈಕಮಾಂಡ್ ಕರೆದ ನಂತರದಲ್ಲಿ ಅಲ್ಲಿ ಹೋಗಿ ಮಾತುಕತೆಯನ್ನು ನಡೆಸೋದು ಫೈನಲ್ ಆಗಿರುವಂಥ ವಿಚಾರ. ಆದರೆ ಅದಕ್ಕೂ ಮುನ್ನ ಇಬ್ಬರು ಮನಸ್ಸಲ್ಲಿ ಏನು ಓಡಾಡ್ತಾ ಇರ್ಬೋದು, ಏನು ಓಡ್ತಾ ಇರ್ಬೋದು ಅನ್ನುವಂಥ ಪ್ರಶ್ನೆ. CM ಹಾಗೂ DCM ಇಬ್ಬರು ಕೂಡ ಅಕ್ಕಪಕ್ಕದಲ್ಲೇ ಕೂತಿರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಇದು ಇವತ್ತಿನ ಒಂದು ಕಾರ್ಯಕ್ರಮದ ದೃಶ್ಯ. 5 ದಿನದಲ್ಲಿ 3ನೇ ಬಾರಿಗೆ ಈಗ ಮುಖಾಮುಖಿ ಆಗಿರೋದು. ಮೊದಲಿಗೊಂದು ಕಾರ್ಯಕ್ರಮ ನಡೀತು. ಆ ಸಂದರ್ಭದಲ್ಲಿ ಈ ಫೈಟ್ಗಳು ಬಹಳ ಜೋರಾಗಿತ್ತು. ಯಾಕಂದರೆ DCM ದೆಹಲಿಗೆ ಹೋಗಿ ಬಂದಿದ್ರು. ಆ ನಂತರದಲ್ಲಿ CM ನನಗದ್ರ ಬಗ್ಗೆ ಮಾಹಿತಿ ಇಲ್ಲ, ಯಾರನ್ನ ಭೇಟಿಯಾದರೂ ಗೊತ್ತಿಲ್ಲ, ಅವ್ರ ಕಾರ್ಯಕ್ರಮಕ್ಕೆ ಹೋಗಿರ್ಬೋದು ಅನ್ನುವಂಥದ್ದನ್ನು ಹೇಳಿದ್ರು. DKC ಕೂಡ ಅದೇ ರೀತಿಯಲ್ಲಿ ಹೇಳಿದ್ರು. ಆ ಸಂದರ್ಭದಲ್ಲೂ ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ. ಆ ನಂತರ CM ಕುರ್ಚಿ ಕುಸ್ತಿಯಲ್ಲಿ ಕ್ಷಣಕ್ಕೂ ಕೂಡ ಈಗ ರೋಚಕ ತಿರುವು ಸಿಗ್ತಾ ಇದೆ. ದೆಹಲಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಈ ಪವರ್ ಫೈಟ್. DK ಶಿವಕುಮಾರ್ ಸಂದೇಶ ಹೊತ್ತು ದೆಹಲಿಗೆ ತೆರಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬೆಳಗ್ಗೆ DCM DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು. ಸುಮಾರು 1 ಗಂಟೆಗಳ ಕಾಲ ಮಹತ್ವದ ಮಾತುಕತೆಯನ್ನು ನಡೆಸಿದ್ರು ಇಬ್ರು ಕೂಡ ನಾಯಕರು. ಉಭಯ ನಾಯಕರ ಚರ್ಚೆಯ ಬಳಿಕ ಈಗ ಪ್ರಿಯಾಂಕ್ ಖರ್ಗೆ ದೆಹಲಿಗೆ ತೆರಳಿದ್ದಾರೆ. ಗಳೆಲ್ಲ ಅಂಡರ್ಗ್ರೌಂಡ್ ಹೋಗ್ಬೇಕು ಅಂದ್ಬಿಟ್ಟು ಅದು ಫೈಲನ್ನು ಸಾಹೇಬ್ರ ಹತ್ರ ಇದೆ. ಅದು ಒಂದು ರೇಟ್ ಫಿಕ್ಸ್ ಮಾಡಬೇಕಾಗಿದೆ ಅದಕ್ಕೆ. ಸೊ ಇಲ್ಲಿದ್ರೆ ಕೇಂದ್ರ ಸರ್ಕಾರದವರು ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮಾಹಿತಿ ಕೊಡಕ್ಕೆ ಬಂದಿರೋದು ಅಷ್ಟೇ. ಅದು ಬಿಟ್ಟು ಬೇರೆ ಭಾನುವಾರ ಮೀಟಿಂಗ್ ಮಾಡಿದ್ರೆ ಒಂದಷ್ಟು ಹಿರಿಯ ಸಚಿವರು ಕೂಡ ಹೋಗ್ತಾರೆ, ತಾವು ಕೂಡ ಹೋಗ್ತಾರೆ. ನೋಡಿ, ಮೊದಲನೇದಾಗಿ ಇದು ಮಾಹಿತಿ ಎಲ್ಲಿಂದ ಬರ್ತಾ ಇದೆ ತಮಗೆ ಗೊತ್ತಿಲ್ಲ. ಅಧಿಕೃತವಾದಂಥ ಆಹ್ವಾನ ಇರ್ಬೋದು ಅಥವಾ ಹೇಳಿಕೆಯನ್ನ ಇನ್ನ ಯಾರು ನೀಡಿಲ್ಲ. ಸೊ ಇದು ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು, ಉಸ್ತುವಾರಿ ಶ್ರೀಗಳೆಲ್ಲ ಅಂಡರ್ಗ್ರೌಂಡ್ ಹೋಗ್ಬೇಕು ಅಂದ್ಬಿಟ್ಟು ಅದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಮೊದಲಿಗೆ ಪ್ರಿಯಾಂಕ್ ಖರ್ಗೆ ಅವರು ಭೇಟಿಯಾಗಿದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರದಲ್ಲಿ CM ಹಾಗೂ DK ಶಿವಕುಮಾರ್ ಇಬ್ಬರನ್ನೂ ಕೂಡ ಪ್ರತ್ಯೇಕವಾಗಿ ಭೇಟಿಯಾದ್ರು. ಆ ನಂತರ ಮತ್ತೊಮ್ಮೆ DK ಶಿವಕುಮಾರ್ ಅವರನ್ನ ಈಗ ಭೇಟಿಯಾಗಿರೋದು. ರಾಜಕೀಯವಾಗಿ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ, ಯಾವ ಸಂದೇಶವನ್ನ ಹೊತ್ತೊಯ್ದ್ರು, ಈಗ ಯಾವಾಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಕುರ್ಚಿ ಕದನ ಬರುತ್ತೆ ಅನ್ನೋ ಪ್ರಶ್ನೆ. ಬಸವರಾಜ್, ಅದರ ನಂತರದಲ್ಲಿ CM ಹಾಗೂ DCM ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರೋದು. ಇದಕ್ಕೂ ಮೊದಲು 1-2 ಬಾರಿ ಈ ಗದ್ದುಗೆ ಗುದ್ದಾಟ ಆರಂಭ ಆದ ನಂತರದಲ್ಲಿ ಅಧಿಕಾರ ಹಸ್ತಾಂತರದ ವಿಚಾರಗಳು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ 2 ಬಾರಿ ಭೇಟಿಯಾಗಿದ್ರು. ಅಂದ್ರೆ ಮುಖಾಮುಖಿಯಾಗಿ ಭೇಟಿಯಾಗಿದ್ರು. ಅದು ಕೂಡ ಕಾರ್ಯಕ್ರಮದ ಸಲುವಾಗಿ. ಇವತ್ತು ಕೂಡ ಒಂದು ಕಾರ್ಯಕ್ರಮ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಮುಖಾಮುಖಿಯಾಗಿದ್ದಾರೆ, ಪಕ್ಕದಲ್ಲೇ ಕೂತಿದ್ದಾರೆ. ಮಾತುಕತೆ ಇಲ್ಲ. DK ಶಿವಕುಮಾರ್ ಯಾವುದೇ ರೀತಿಯ ಮಾತುಗಳನ್ನ ಆಡಿಲ್ಲ. ಒಂದೇ ಒಂದು ಶಬ್ದ ಅಲ್ಲಿ ಎಕ್ಸ್ಚೇಂಜ್ ಆಗಿರೋದು ಕಾಣಿಸ್ತಾ ಇಲ್ಲ. ಕೇವಲ ಕೈಯಿಂದ ಒಂದು ನಮಸ್ಕಾರ ಅಷ್ಟೇ. ಉಳಿದಂತೆ ಮತ್ಯಾವ ಮಾತುಕತೆಗಳು ಅಲ್ಲಿ ಮೊದಲಿನಂತೆ ಕಂಡು ಬರ್ತಾ ಇಲ್ಲ. DCM 2 ಕೈಗಳನ್ನ ಎತ್ತಿ ಕೈ ಮುಗ್ದು ನಮಸ್ಕಾರ ಮಾಡಿದ್ರೆ CM ಒಂದೇ ಕೈಯಿಂದ ನಮಸ್ಕಾರ ಮಾಡಿದ್ರು. ಇದು ವೇದಿಕೆಯ ಮೇಲೆಯೇ ನಡೆದಿರುವಂತಹ ಘಟನೆ. ಆ ನಂತರ ಅಕ್ಕಪಕ್ಕದಲ್ಲೇ ಕೂತ್ರು ಕೂಡ ಯಾವುದೇ ರೀತಿಯ ಮಾತುಗಳ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ನಡೆದಿಲ್ಲ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ದೀವಿ. ವೇದಿಕೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ವೇದಿಕೆಯ ಮೇಲೆ ಇಬ್ರು ಕೂಡ ಅಕ್ಕಪಕ್ಕದಲ್ಲಿ ಕೂತಿದ್ದಾರೆ. ಆದ್ರೆ ಯಾವುದೇ ಮಾತುಕತೆಗಳು ನಡೆದಿಲ್ಲ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. DCM DK ಶಿವಕುಮಾರ್ ಕೊಟ್ಟ ಮಾತನ್ನ ತಪ್ಪಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪೋಸ್ಟರ್ ಅನ್ನ ಹಾಕಿದ್ರು. ಪದದ ಶಕ್ತಿಯೇ ಇಡೀ ಪ್ರಪಂಚದ ಅತಿ ದೊಡ್ಡ ಶಕ್ತಿ, ವಿಶ್ವದ ಶಕ್ತಿ ಅನ್ನುವಂಥದ್ದನ್ನ ನೆನಪಿಸುವಂತಹ ನಿಟ್ಟಿನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. CMಗೆ ಇದನ್ನ ಕೌಂಟರ್ ಕೊಟ್ರ ಅನ್ನುವಂಥ ಚರ್ಚೆಗಳು ಬಹಳವಾಗಿ ಆಯ್ತು ರಾಜಕಾರಣದಲ್ಲಿ. ಆದ್ರೆ ಆ ನಂತರದಲ್ಲಿ ಅದು ಸಂವಿಧಾನ ದಿನದ ಅಂಗವಾಗಿ ನಾನು ಹಾಕಿರುವಂತಹ ಪೋಸ್ಟ್ ಅನ್ನುವಂತಹ ಸಮರ್ಥನೆಯನ್ನ ಆ ನಂತರದಲ್ಲಿ ಮಾಡ್ಕೊಂಡಿದ್ದು. ಆದ್ರೆ ಅದರ ಮಧ್ಯದಲ್ಲಿ ಒಂದಷ್ಟು ಬೆಳವಣಿಗೆಗಳಾದ್ವು. ನಾನು ಯಾವುದೇ ಪೋಸ್ಟ್ ಹಾಕಿಲ್ಲ, ನಾನು ಪೋಸ್ಟ್ ಮಾಡಿಲ್ಲ, ಇಂಥದ್ದೆಲ್ಲ ಸ್ಟೇಟ್ಮೆಂಟ್ ಅನ್ನ DK ಶಿವಕುಮಾರ್ ಕೊಟ್ಟರು. ಆದ್ರೆ ಅದರ ನಂತರದಲ್ಲಿ CM ಕಡೆಯಿಂದ ಬಂದಂತ ಮತ್ತೊಂದು ಪೋಸ್ಟ್
ಜನಾದೇಶವೇ ಎಲ್ಲದಕ್ಕೂ ಮಿಗಿಲಾಗಿದ್ದು ಅನ್ನುವಂಥ ಪೋಸ್ಟನ್ನು ಕೌಂಟರ್ ಆಗು ಕೂಡ ಹಾಕಿದ್ರು. ಈ ಎರಡೂ ಪೋಸ್ಟರ್ಗಳ ವಾರ್ ನಂತರದಲ್ಲಿ ಬಹಿರಂಗವಾಗಿ ಇಬ್ರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಕೊಂಡಿರೋದು ಮೊದಲ ಬಾರಿಗೆ. ಅದರ ನಂತರದಲ್ಲಿ ಒಂದೇ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಇಬ್ರು ಕೂಡ ಅಕ್ಕಪಕ್ಕದಲ್ಲಿ ಕೂತರು ಕೂಡ ಯಾವುದೇ ರೀತಿಯ ಮಾತುಕತೆಗಳು ಇಲ್ಲ. ಅದನ್ನ ಗಮನಿಸ್ತಾ ಇದ್ದೀವಿ. ಮೊದಲಿದ್ದಂಥ ಚಾಮ್ ಆಗಲಿ, ಮೊದಲಿದ್ದಂಥ ನಗು ಆಗಲಿ, ಅಥವಾ ಕಾರ್ಯಕ್ರಮದ ಬಗ್ಗೆ ಮಾತುಕತೆಗಳಾಗಲಿ, ಇಂಥದ್ದು ಯಾವುದು ಕೂಡ ನಡೀತಾ ಇಲ್ಲ ಅನ್ನೋದನ್ನ ಕೂಡ ವಿಜುವಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನೇನು ಹೈಕಮಾಂಡ್ ಕರೆದಾಗ ಹೋಗ್ತೀವಿ ಅನ್ನುವಂಥದ್ದನ್ನ ಇಬ್ರು ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ಕರೆಗೆ ಇಬ್ರು ಕೂಡ ಕಾಯ್ತಾ ಇದ್ದಾರೆ ಮನಸ್ಸಲ್ಲೇ ಅನ್ನೋದು ಗೊತ್ತಿರೋ ವಿಚಾರ. ಹೈಕಮಾಂಡ್ ಕರೆದ ನಂತರದಲ್ಲಿ ಅಲ್ಲಿ ಹೋಗಿ ಮಾತುಕತೆಯನ್ನು ನಡೆಸೋದು ಫೈನಲ್ ಆಗಿರುವಂಥ ವಿಚಾರ. ಆದರೆ ಅದಕ್ಕೂ ಮುನ್ನ ಇಬ್ಬರು ಮನಸ್ಸಲ್ಲಿ ಏನು ಓಡಾಡ್ತಾ ಇರ್ಬೋದು, ಏನು ಓಡ್ತಾ ಇರ್ಬೋದು ಅನ್ನುವಂಥ ಪ್ರಶ್ನೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಅಕ್ಕಪಕ್ಕದಲ್ಲೇ ಕೂತಿರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಇದು ಇವತ್ತಿನ ಒಂದು ಕಾರ್ಯಕ್ರಮದ ದೃಶ್ಯ. 5 ದಿನದಲ್ಲಿ 3ನೇ ಬಾರಿಗೆ ಈಗ ಮುಖಾಮುಖಿ ಆಗಿರೋದು. ಮೊದಲಿಗೊಂದು ಕಾರ್ಯಕ್ರಮ ನಡೀತು. ಆ ಸಂದರ್ಭದಲ್ಲಿ ಈ ಫೈಟ್ಗಳು ಬಹಳ ಜೋರಾಗಿತ್ತು. ಯಾಕಂದರೆ ಡಿಸಿಎಂ ದೆಹಲಿಗೆ ಹೋಗಿ ಬಂದಿದ್ರು. ಆ ನಂತರದಲ್ಲಿ ಸಿಎಂ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ, ಯಾರನ್ನ ಭೇಟಿಯಾದರೂ ಗೊತ್ತಿಲ್ಲ, ಅವ್ರ ಕಾರ್ಯಕ್ರಮಕ್ಕೆ ಹೋಗಿರ್ಬೋದು ಅನ್ನುವಂಥದ್ದನ್ನು ಹೇಳಿದ್ರು. ಡಿಕೆಶಿ ಕೂಡ ಅದೇ ರೀತಿಯಲ್ಲಿ ಹೇಳಿದ್ರು. ಆ ಸಂದರ್ಭದಲ್ಲೂ ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ. ಆ ನಂತರ